ನಮಸ್ತೆ ಗೆಳೆಯರೆ, ನಿಮ್ಮೆಲ್ಲರಿಗೂ ನೇಚರ್ ಗಾರ್ಡನಿಂಗ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದ ವಿಶೇಷ, ನಾವು ಈ ಹಿಂದೆ ಮಾಡಿದಂತಹ ಕಸಿಯ ಅವಲೋಕನ ಮತ್ತು ಅದರ ಮುಂದುವರೆದ ಭಾಗವನ್ನು ಈಗ ವೀಕ್ಷಿಸೋಣ. ನೀವು ಇಲ್ಲಿ ನೋಡ್ತಾ ಇರೋ ಈ ಗಿಡ ದಾಸವಾಳ ಹೂವಿನ ಗಿಡ. ಸ್ನೇಹಿತರೆ, ಈ ಗಿಡಕ್ಕೆ ನಾವು ಕಳೆದ 9 ತಿಂಗಳ ಹಿಂದೆ 6 ವಿವಿಧ ಬಣ್ಣದ ಹೂವಿನ ಕಸಿಗಳನ್ನು ಮಾಡಿದ್ವಿ ಮತ್ತು ಮೂಲ ಗಿಡದ ಒಂದು ಬಣ್ಣ ಸೇರಿ ಒಟ್ಟು ಇದರಲ್ಲಿ 7 ವಿವಿಧ ಬಣ್ಣದ ಹೂಗಳು ಇವತ್ತು ಬಿಡೋದಿಕ್ಕೆ ಆರಂಭಿಸಿದೆ. ಇದರ ಕಸಿಯನ್ನು ನಾವು ಸುಮಾರು 9 ತಿಂಗಳ ಹಿಂದೆ ಮಾಡಿದ್ವಿ ಮತ್ತು ಅದನ್ನು ವಿಡಿಯೋ ಕೂಡ ಮಾಡಲಾಗಿತ್ತು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ನಾನು ಹಾಕಿದ್ದೀನಿ. ನೀವು ಆ ವಿಡಿಯೋವನ್ನು ಮೊದಲು ನೋಡಿ, ನಂತರ ಈ ವಿಡಿಯೋನ ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಈಗ ಬೆಳೆದಿರುವ ಈ ವಿವಿಧ ಬಣ್ಣದ ಕಸಿಗಳು ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಹೆಚ್ಚು ಬಣ್ಣ ಬಣ್ಣದ ಹೂಗಳು ಬಿಡೋದಕ್ಕೆ ಶುರುವಾಗ್ತವೆ. ಆದರೆ ಅದನ್ನು ಮಾಡೋದು ಹೇಗೆ ಅಂದರೆ ಬಹಳ ಸುಲಭ. ಕಸಿಗಳನ್ನು ಹೊರತುಪಡಿಸಿ ಬೇರೆಲ್ಲ ಕೊಂಬೆ ರೆಂಬೆಗಳನ್ನು ನೀವು ಕತ್ತರಿಸಬೇಕಾಗತ್ತೆ. ಕತ್ತರಿಸಿದ ನಂತರ ಅವು ತಮ್ಮ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಿಕೊಳ್ತವೆ. ಈ ಮುಖಾಂತರ ನೀವು ಹೆಚ್ಚು ಹೂಗಳನ್ನು ಪಡಿತಾ ಹೋಗ್ಬೋದು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಕಸಿ ಬಹಳ ಚೆನ್ನಾಗಿ ಕೂಡಿದೆ. ಹೀಗೆ ಕೂಡಿದ್ರೂ ಕೂಡ ನೀವು ಇನ್ಸುಲೇಷನ್ ಟೇಪ್ ಅಥವಾ ಒಂದು ಸಣ್ಣ ದಾರದಿಂದ ಕಸಿಯ ಮೇಲ್ಬದಿಗೆ ಅದನ್ನು ಕಟ್ಟೋದ್ರಿಂದ ಅಥವಾ ಇನ್ಸುಲೇಷನ್ ಟೇಪಿನ ಸುತ್ತೋದ್ರಿಂದ ಅದು ಗಿಡಕ್ಕೆ ಬಲವರ್ಧನೆಯಲ್ಲಿ ಅನುಕೂಲ ಮಾಡುತ್ತೆ. ಕಸಿ ಕೊಂಬೆಗಳನ್ನು ಹೊರತುಪಡಿಸಿ ಬೇರೆಲ್ಲ ಕೊಂಬೆಗಳನ್ನು ಇಲ್ಲಿ ಕತ್ತರಿಸಲಾಗಿದೆ. ಇದರಿಂದ ಕಸಿಯಾದ ಗಿಡಗಳು ವೇಗವಾಗಿ ಬೆಳೆಯುತ್ತೆ, ಅಲ್ಲದೆ ಹೆಚ್ಚು ಹೂಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತವೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದ.